ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದರೆ ಎಷ್ಟು ಮಾಡಿದ್ದೀರಾ? ತೀರಿಸೋ ಅಂಥದ್ದು ಈಗ ಬಂದಿದೆಯಾ ಅಮೌಂಟ್ ನಿಮಗೆ? ಸಾಲಾಗೆಲ್ಲ ಏನು ಮಾಡಿಲ್ಲ ಬೇವ, ಯಾರಂದ್ರೆ ನಿನಗೆ? ಹಂಗೆ ಕೇಳಿದ್ನೋಪ್ಪ. ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಹನುಮಂತ ಅವರೇ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರಾ? ಜಗ್ಗ ನಾವು ಹೇಳೋಕ್ಕಾಗಲ್ಲ. ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ತು ರೀ. ವೀಕಲ್ಲಿ ಇಮ್ಯುನಿಟಿ ಕೊಡೋ ಟಾಸ್ಕಲ್ಲಿ ಧನರಾಜ್ ಅವರು ವಿನ್ ಆಗಿರ್ತಾರಲ್ಲ. ಸೊ ಅಂದರೆ ಮಿರರ್ಗೆ ಪರದೆ ಬಿಡ್ಬೋದಿತ್ತು, ಅದು ಬಿಗ್ ಬಾಸ್ದೇ ತಪ್ಪು. ಸೊ ಧನರಾಜಿಗೆ ಯಾಕಂದರೆ ಪ್ರೀವಿಯಸ್ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವರು ಮತ್ತು ಮೋಕ್ಷಿತಾಯಿಂದನೂ ಫೌಲ್ ಆಗಿರುತ್ತೆ. ರೀಗೇಮ್ನ ನೀವು ಆಡಿಸ್ತೀರಾ, ಬಟ್ ಆ ಟಾಸ್ಕಲ್ಲಿ ರೀಗೇಮ್ ಆಡಿಸೋದಿಲ್ಲ. ಬಟ್ ನೆಕ್ಸ್ಟ್ ಡೇವರೆಗೂ ವೇಟ್ ಮಾಡಿ ಆಮೇಲೆ ಡಿಸಿಷನ್ ತಗೋತೀರಾ. ಸೊ ಇದು ಬಿಗ್ ಬಾಸೇ ತಪ್ಪು ಅಂತ ನಿಮಗೂ ಅನಿಸುತ್ತಾ? ಬಿಗ್ ಬಾಸ್ ತಪ್ಪು ಅಲ್ಲ, ಅದನ್ನು ಶೋ ಅಲ್ಲಿ ಹೇಳಿದ್ವಿ ಕ್ಲಿಯರ್ ಆಗಿ. ಅಲ್ಲಿ ಏನು ಮಿರರ್ ಏನಿರುತ್ತಲ್ಲ, ಮಿರರ್ ಇರೋ ಕಾರಣ ಅದರಿಂದ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಶೂಟ್ ಮಾಡೋದು ಜಾಗ ಬೇಕು ಅನ್ನೋದು ಮಾಡಿರುತ್ತೆ. ಅದನ್ನು ನೀವು ಅಲ್ಲಿಗೆ ಪರದೆ ಹಾಕಿ ಮುಚ್ಚಕ್ಕಾಗಲ್ಲ. ಅಲ್ಲಿಗಿರುವ ಡಿಸ್ಅಡ್ವಾಂಟೇಜ್ ಅಂದರೆ ಅದು ಕಾಣಿಸುತ್ತೆ. ಅಂದರೆ ನಾವು ಅಲ್ಲಿ ಒಂದು ಟಾಸ್ಕ್ ಟೀಮ್ ಇರುತ್ತೆ, ದಿ ವಿಲ್ ಗೋನ್ ಚೆಕ್, ಎಲ್ಲ ಚೆಕ್ ಮಾಡಿದಾಗ ಮೇ ಬಿ ಇವ್ರಿಗೇನೋ ಒಂದು ಹೈಟ್ ಅಡ್ವಾಂಟೇಜ್ ಆಗಿದೆಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದು ಏನಂತ ಗೊತ್ತಿಲ್ಲ ನಮ್ಗೆ. ಆ ಮೊಮೆಂಟಲ್ಲಿ ವಿ ಮಿಸ್ಡ್. ಅವ್ರಿಗೂ ಕೂಡ ಏನೋ ಒಂದು ರೋ ಏನೋ ಕಾಣಿಸಿದೆ. ವಾಸ್ ಅವ್ರಿಗೆ ಆ್ಯಕ್ಚುಲಿ ಅವ್ರು ಶೋಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಮಂಜು ಹತ್ರ ಮಾತಾಡಿದಾಗ ಫುಲ್ ಕಾಣಿಸ್ಲಿಲ್ಲ, ಒಂದು ಮೇಲ್ಗಡೆ ಮಾತ್ರ ಕಾಣಿಸ್ತಿದೆ. ಮೇ ಬಿ ಅವ್ರ ಹೈಟ್ಗೆ ಆ ಒಂದು ಆ್ಯಂಗಲಲ್ಲಿ ಮೇ ಬಿ ಕರ್ನಾಟಕದಲ್ಲಿ ರಿಫ್ಲೆಕ್ಷನ್ ಕಾಣಿಸಿರ್ಬೋದು. ನಾವು ಚೆಕ್ ಮಾಡ್ತಾರಲ್ಲ, ಸೊ ಅವ್ರ ಹೈಟಲ್ಲಿ ಅದು ಕಾಣಿಸ್ತಾ ಇರ್ಬೋದು. ಸಮಥಿಂಗ್ ಸಣ್ಣ ಒಂದು ಮಿಸ್ ಆಗಿದೆ. ಅದು ದೊಡ್ಡ ತಪ್ಪೊಂದು ಹೇಳೋಕ್ಕಾಗಲ್ಲ. ಬಟ್ ಸಮಥಿಂಗ್ ಅದು ಯಾರೋ ಒಬ್ರಿಗೆ ಫೇವರ್ ಆಗಿಬಿಟ್ಟಿದೆ. ಅದು ನಮಗೆ ಗೊತ್ತಾಗೋದ್ರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಇವಾಗ. ಅಂದರೆ ಇವಾಗ ನಾವು ರೆಗ್ಯುಲರ್ ಏನು ಮಾಡ್ತೀವಿ ಅಂದರೆ ಉಸ್ತುವಾರಿ ಮೇಲೆ ಬಿಡ್ತೀವಿ. ಅದರ ಉಸ್ತುವಾರಿ ಎಲ್ಲ ನೋಡಿ ಅವರೇ ಸರಿ ಮಾಡಬೇಕಂತ ಹೋಗ್ತೀವಿ. ಬಟ್ ಆ ವಾರ ಪರ್ಟಿಕ್ಯುಲರ್ ಆ್ಯಕ್ಚುಲಿ ಬಿಗ್ ಬಾಸ್ ಯಾವತ್ತೂ ಹಂಗೆ ಆಗಿದ್ದಿಲ್ಲ. ಯಾಕಂದರೆ ಟಾಸ್ಕ್ ಮೇಲೆ ಎವಿಕ್ಷನ್ ಅನ್ನೋದು ಇತ್ತು. ಟಾಸ್ಕ್ ಗೆಲ್ಲೋರಿಗೆ ಇಮ್ಯುನಿಟಿ ಒಬ್ರಿಗೆ ಸಿಗುತ್ತೆ, ಅವ್ರು ಎವಿಕ್ಷನ್ದ ಸೇವ್ ಆಗ್ಬೋದು ಅನ್ನೋದಿದ್ದಾಗ ಅಲ್ಲಿಗೆ ಯಾರು ಒಬ್ರಿಗೂ ಅಂದರೆ ಗೊತ್ತಿಲ್ಲದೋ ಯಾರು ಫೇವರ್ ಆಗಬಾರ್ದು ಅನ್ನೋದು, ಅದು ಎಲ್ರಿಗೂ ಒಂದು ಈಕ್ವಾಲಿಟಿ ಮೇಂಟೈನ್ ಆಗಬೇಕು ಅನ್ನೋದು. ಅದಕ್ಕಾಗಿ ಏನು ಮಾಡಿದ್ವಿ, ವಿ ಪುಷ್ ದ ಮಿಡ್ ವೀಕ್ ಎವಿಕ್ಷನ್ ಅಷ್ಟೇ. ಅಲ್ಲಿಗೆ ಯಾರು ತಪ್ಪೊಂದು ಹೇಳಿಲ್ಲ, ರೈಟೊಂದು ಹೇಳಿಲ್ಲ. ಸಮಥಿಂಗ್ ಇಟ್ಸ್ ಹ್ಯಾಪನ್, ಲೈಕ್ ಒಂದು ಆಕ್ಸಿಡೆಂಟ್ ಥರ ಆಗಿದೆ ಅದು. ಅದನ್ನು ಯಾರಿಗೂ ಅದನ್ನು ಯಾರು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅಂತೇಳಿ. ಬಟ್ ನಾವೇನು ಅಂದ್ಕೊಂಡಿದ್ದು ಅದೇ ಥರ 2 ಎವಿಕ್ಷನ್ ಹೋಗಿದ್ವಿ. ಅವತ್ತು ಮಿಡ್ ವೀಕ್ಲಿ ಆಗಬೇಕಿತ್ತು. ಈ ಒಂದು ಟಾಸ್ಕಿಂದ ಬರುವ ಸೇವ್ ಇದೆಯಲ್ಲ, ಅದನ್ನು ಪುಷ್ ಮಾಡೋಣ, ವೀಕೆಂಡ್ ಮಾಡೋಣ ಅಂತೇಳಿ ಮಾಡ್ಕೊಂಡಿದ್ದೆ. ಅಯ್ಯೋ ಮೇಡಮ್, ಅದು ಕಂಟಿನ್ಯೂ ಆಗಿಲ್ಲ. ಅವರು ನನ್ನ ಅಳಿಯ ಮಗಳನ್ನ ಕ್ಯಾಚ್ ಹಾಕೊಂಡಿದ್ದೆ. ಫಸ್ಟ್ ಮಗಳದ್ದು ಹೇಳಿದ್ದು ಅವರು. ದಿವ್ಯಂದು ಹೇಳಿದ್ದು, ಇವ್ರ ಬಗ್ಗೆ ಹೇಳಿದ್ದು, ನನ್ನ ಬಗ್ಗೆ ಅಲ್ಲ. ಅದೇನು ಹೇಳಿದ್ದು, ನಿಮಗೆ ಚಾಪ್ ಮಾಡಿ ತೋರಿಸಿದ್ದಾರೆ. ಮೇಡಮ್, ನಾನು ಯಾರ್ಯಾರನ್ನೂ ಫಿಕ್ಸ್ ಆಗೋಕ್ಕಾಗೋದೇ ಇಲ್ಲ ಮೇಡಮ್. ಯಾಕಂದರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗೆ ಬರಲಿಲ್ಲ, ಯಾವ ರಿಸಲ್ಟು ನಾವು ಅನ್ಕೊಂಡಂಗೆ ಬರಲಿಲ್ಲ. ಇನ್ನು ಕಪ್ ಹೆಂಗೆ ನಾವು ಅನ್ಕೊಂಡಂಗೆ ಬರುತ್ತೆ ಅಂತ ಅನ್ಕೋಣ. ಆ ವೇದಿಕೆ ಮೇಲೆ 2-3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರೆಗೂ ನಮಗೆ ಡೌಟ್ ಇತ್ತು. ತ್ರಿವಿಕ್ರಮ್, ಒಂದು ಕ್ವೆಶನ್ ನಿಮಗೆ. ಸೊ ನೀವು ಹೇಳಿದ್ರಿ ನನಗೆ ಎಲ್ಲನೂ ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ. ಸೊ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಅದನ್ನು ಆ ಥರ ಉತ್ತರ ಕೊಟ್ಟಿದ್ರಿ. ಆ್ಯಂಡ್ ಫಿನಾಲೆ ಟಿಕೆಟ್ ನಿಮಗೆ 2 ಸೆಕೆಂಡ್ಸ್ ಅಂತರದಲ್ಲಿ ಮಿಸ್ ಆಯಿತು. ಆ್ಯಂಡ್ ಆಲ್ಸೋ ದಿಸ್ ಕಪ್. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್ ನಿಮಗೆ? ಅಂದರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನನಗೆ ಈ ಥರನೇ ಸಣ್ಣ ಪುಟ್ಟ ಗ್ಯಾಪಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಅವಕಾಶಗಳು ಮಿಸ್ ಆಗಿದೆ. ಆ 2 ಸೆಕೆಂಡ್ಸಲ್ಲಿ ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದ್ಸತಿ ಬಂದು ನಾನು ಪ್ರೂವ್ ಮಾಡ್ಕೊಳಕ್ಕೆ ಜಾಗ ಸಿಕ್ತು. ಇಲ್ಲಾಂದರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದರೆ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡೋಕ್ಕೆ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೇನೋ ಮೇ ಬಿ. ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಅನ್ನೋ ಆಪರ್ಚುನಿಟಿ. ಫಸ್ಟ್ ಬಂದಿದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗಿಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸಿತ್ತು. ಸೊ ಈಗ ನನಗೆ ಗೇಟಿಂದ ಆಚೆ ಬಂದಿದ ತಕ್ಷಣ ಈ ವೇದಿಕೆ ನಂಗೆ ಏನು ಕೊಟ್ಟಿದೆ ಅಂತ ಗೊತ್ತಾಯಿತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗಲಿ, ಸೊ ನಾನು ಆಡಿದಂಥ ಆಟಗಳಾಗಲಿ, ಜನ ನಮ್ಮನ್ನು ಒಪ್ಪಿದಂಥ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜತ್ ಜೊತೆಗೆ ನನಗಿದ್ದಂಥ ಕ್ಲೋಸ್ ರಿಲೇಷನ್ಶಿಪ್ನ ಒಪ್ಪಿದ್ದು, ಎಲ್ಲೋ ನಾವು ಆಡಿದಂಥ ಆಟಗಳು ಇಷ್ಟ ಆಗಿದ್ದು, ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯಿತು. ಸೊ ಈಗ ನಾನು ಏನು ಅನ್ಕೊಂಡು ಬಂದಿದ್ದೆ 4 ವರ್ಷ ನನಗೇನು ಇರಲಿಲ್ಲ ಅಂತ ಅನ್ಕೊಂಡು ಬಂದಿದ್ದೆ, ಅದನ್ನು ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ.
ಸೊ ಅದಕ್ಕಿಂತ ದೊಡ್ಡ ಗೆಲುವೇನೂ ಬೇಕಿಲ್ಲ. ಈ ಕಪ್ ತೊಗೊಂಡ್ರೆ ನಾನು ನನ್ನ ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನದ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾ ಇದ್ರು, ಈಗ ಮಾರ್ಕೆಟ್ ಬಂದಿದೆ ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನನಗೆ, ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್. ಓಕೆ